ನನ್ನ ಕಸ ನನ್ನ ಜವಾಬ್ದಾರಿ. ಸೊ ಇದನ್ನು ಯಾವಾಗ ಹೇಗೆ ನಾವು ಯಾವ ರೀತಿಯಾಗಿ ಇದಕ್ಕೊಂದು ಓನರ್ಶಿಪ್ ತೊಗೊಂಡು ಇದನ್ನು ನಾವು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು. ಯಾಕಂದರೆ ನಾವೇನು ಮಾಡಿದ್ವಿ ಮ್ಯಾಮ್, ಈಗೊಂದು 10 ವರ್ಷದಿಂದ ಸ್ವಲ್ಪ ಕಾಂಪೋಸ್ಟ್ ಮಾಡೋಣ ಅಂತ ಶುರು ಮಾಡಿದ್ವಿ. ಅದೇನಾಯಿತು, ಹುಳುಗಳು ಶುರುವಾಗೋಯ್ತು. ಹುಳ ನೋಡಿದ ತಕ್ಷಣ ಟೆರೆಸ್ ತುಂಬ ಹುಳ. ಆಮೇಲೆ ಒಂದು ದಿವಸ ಎದ್ದು ಬಂದರೆ ಟೆರೆಸ್ ತುಂಬ ಹುಳ ನೋಡಿದ ತಕ್ಷಣ ಭಯ ಆಗೋಯ್ತು. ಆಮೇಲೆ ಇಲ್ಲಿ ಕಾಂಪೋಸ್ಟಿಂಗ್ ಮಾಡೋಣ ಅಂತ ಹೆಗ್ಗಣಗಳು ಎಲ್ಲ ಶುರುವಾದಾಗ ಒಂದು ಭಯ ಬಂದು ನಿಲ್ಲಿಸ್ಕೊಂಡ್ವಿ. ಬಟ್ ಡೆಫಿನೆಟ್ಲಿ ಸಂಜಯ್ ನಗರ್ ವೆಲ್ಫೇರ್ ಅಸೋಸಿಯೇಷನ್ ಅವರು 10 ವರ್ಷದ ಮೇಲಿಂದನೂ ಒಣಕಸನೇ ಬೇರೆ, ಬೋತ್ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಸೆಪ್ರೇಟಾಗೇ ಕೊಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಮಾಡಿದಾಗ ವಿ ಸ್ಟಾರ್ಟೆಡ್ ಅಡಾಪ್ಟಿಂಗ್ ಆರ್ಸೆಲ್ಸ್ ಟು ದ್ಯಾಟ್. ಸೊ ನನ್ನ ಕಸ ನನ್ನ ಜವಾಬ್ದಾರಿ. That's very important. ಯಾಕೆಂದರೆ ನಾವು ವಿ ಡೋಂಟ್ ಥಿಂಕ್, ಆ್ಯಸ್ ಯು ಅರ್ಲಿ ಟೋಲ್ಡ್, ದಟ್ ನಾವು ಕಸ ಅಂದರೆ ಮುನ್ಸಿಪಾಲಿಟೀಸ್ ಜಾಬ್. ನಾನು ಕೊಟ್ಬಿಡ್ತೀನಿ, ಐ ಪೇ ಸೆಸ್, ಐ ಪೇ ಟ್ಯಾಕ್ಸಸ್ ಎಲ್ಲ ಅವ್ರು ನೋಡ್ಕೊಳ್ಳಿ. ದೇ ಹ್ಯಾವ್ ಸೋ ಮಚ್ ಬಡ್ಜೆಟ್ ಎಲ್ಲ ನೋಡ್ತಾರೆ, ಅವರೇ ಮಾಡಲಿ. ಸೊ ದಟ್ ಈಸ್ ವಾಟ್ ದಿ ಆ್ಯಟಿಟ್ಯೂಡ್ ಇಸ್. ನಾನು ಯಾಕೆ ಮಾಡಬೇಕು? ಅವ್ರು ದೇ ಆರ್ ದ ಪೀಪಲ್ ಹೂ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಗಾರ್ಬೇಜ್ ಅಂತ. ಬಟ್ ಏನಾಗುತ್ತೆ ಅಂದರೆ ಮಿಕ್ಸ್ಡ್ ಗಾರ್ಬೇಜ್ ಆ ಥರ ಕೊಟ್ಟರೆ, ಎಲ್ಲರೂ ಹಾಗೆ ಕೊಡ್ತಾ ಹೋದರೆ, ಬ್ಯಾಂಗ್ಳೂರೇ 6,000 tons ಪರ್ ಡೇ. ಯು ಕಾಂಟ್ ಇವನ್ ಇಮ್ಯಾಜಿನ್ ಹೌ ಮಚ್ ಇಸ್ 6,000 tons. ನಮ್ಮ ಮನೆಯಿಂದ ಅರ್ಧ kg 1 kg. ಇಮ್ಯಾಜಿನ್ ದ ಎಂಟೈರ್ ಸಿಟಿ. ಅಷ್ಟು ನೀವು ಮುನ್ಸಿಪಾಲಿಟಿಗೆ ಮಿಕ್ಸ್ಡಾಗಿ ಕೊಟ್ಟರೆ ದೇ ಕೆನಾಟ್ ರಿಟ್ರೀವ್ ಎನಿಥಿಂಗ್ ಫ್ರಮ್ ದ್ಯಾಟ್. ತೊಗೊಂಡೋಗಿ ಡಂಪ್ ಮಾಡ್ತಾರೆ. ಆ ಡಂಪಿಂಗಿಂದ ದ ಥಿಂಗ್ ಈಸ್, ವೆನ್ ಯು ವಿಲ್ ಸೇ ಹೆಮ್ಮೆಯಿಂದ ನನ್ನ ಕಸ ನನ್ನ ಜವಾಬ್ದಾರಿ ಅಂದರೆ, ವೆನ್ ಯು ನೋ ದ ಇಂಪ್ಯಾಕ್ಟ್ ಆಫ್ ದ್ಯಾಟ್. ಸೊ ಏನಾಗುತ್ತೆ ಅಂದರೆ, ಲೈಕ್ ಐ ಸೆಡ್, ಇಟ್ಸ್ ಆಲ್ ರಿಸೋರ್ಸ್. ಇಟ್ಸ್ ಆಲ್ 90% ಇಸ್ ರಿಸೋರ್ಸ್. ಅದು ತೊಗೊಂಡೋಗಿ ಸುರಿದ್ರೆ, ವಾಟ್ ಐ ಲರ್ನ್ಡ್ ಅಟ್ ದ ಲ್ಯಾಂಡ್ಫಿಲ್, ದಟ್ ಲ್ಯಾಂಡ್ ಡಂಪ್. ಲ್ಯಾಂಡ್ಫಿಲ್ ಅಂದರೆ ಒಂದು ಥರ ಸೈಂಟಿಫಿಕ್ ಇರುತ್ತೆ, ದೇ ಮ್ಯಾನೇಜ್ ಇಟ್. ಬಟ್ ನೋ ಲ್ಯಾಂಡ್ಫಿಲ್ ಕ್ಯಾನ್ ಟೇಕ್ 6,000 tons. ಅಷ್ಟು ತೊಗೊಂಡೋದ್ರೆ ಇಟ್ ಬಿಕಮ್ಸ್ ಎ ಲ್ಯಾಂಡ್ ಡಂಪ್. ಮೌಂಟೇನ್ಸ್ ಆಫ್ ಗಾರ್ಬೇಜ್. ಮಾವಳಿಪುರ, ವಿ ರೀಚಿಂಗ್ ದ್ಯಾಟ್, ವಿ ಕುಡ್ ಗೆಟ್ ದ್ಯಾಟ್ ಸ್ಟಿಂಕ್. villages ಇದೆ, and they have lot of they are growing a lot of vegetables, and our outskirts tane illa they are growing next to the villages only. They have all their farms, and this mountain ಕಾಣಿಸ್ತಾ ಇದೆ. ಆ ವಾಸನೆ ಶುರು ಆಯಿತು, 1 kilometer ಮುಂದೆನೇ ವಾಸನೆ ಶುರು ಆಯಿತು. ಅಲ್ಲಿ ಹೋದರೆ ಇಟ್ ಈಸ್ ಸೋ ಹಾರಿಬಲ್. ಯಾಕೆಂದರೆ ಫಸ್ಟ್ ಆಫ್ ಆಲ್, ಫಸ್ಟ್ ಸೈಟ್ ವಿ ಸಾ ವಾಸ್ ಪೀಪಲ್ ಆರ್ ಟ್ರೈಂಗ್ ಟು ಟೇಕ್ ಔಟ್ ಸಮಥಿಂಗ್ ಫ್ರಮ್ ದ್ಯಾಟ್. ದೇ ಡೋಂಟ್ ಹ್ಯಾವ್ ಚಪ್ಪಲ್, ಏನಿಲ್ಲ ಕೈಯಲ್ಲಿ. ಅಲ್ಲಿ ಬ್ರೋಕನ್ ಗ್ಲಾಸ್ ಇರ್ಬೋದು, ಸ್ಯಾನಿಟರಿ ವೇಸ್ಟ್ ಇರ್ಬೋದು. ದೇ ಆರ್ ಡಿಗ್ಗಿಂಗ್ ಇನ್ ಟು ಇಟ್ ಟು ರಿಟ್ರೀವ್ ಸಮಥಿಂಗ್ ಸೊ ದಟ್ ದೇ ಕ್ಯಾನ್ ಗೋ ಆ್ಯಂಡ್ ಸೆಲ್ ಆ್ಯಂಡ್ ಮೇಕ್ ಎ ಲಿವಿಂಗ್. ಜಸ್ಟ್ ಇಮ್ಯಾಜಿನ್ ಒನ್ ಸೆಕ್ಟರ್ ಆಫ್ ಪೀಪಲ್, ಡಿಗ್ನಿಟಿ ಇಲ್ಲ ಅವ್ರಿಗೆ. ವಿ ಹ್ಯಾವ್ ನಾಟ್ ಗಿವನ್ ದೆಮ್ ಡಿಗ್ನಿಟಿ ಆಫ್, ವಿ ಆರ್ ಗಿವಿಂಗ್ ದೆಮ್ ಸಚ್ ಮಿಕ್ಸ್ಡ್ ವೇಸ್ಟ್. ಅವ್ರಿಗೆ ಅಲ್ಲಿಂದ ತೆಗಿಬೇಕು ಅವರು ಟು ಅರ್ನ್ ಎ ಲೈವ್ಲಿಹುಡ್. ಸೊ ಇದು ನೋಡಿದ್ರೆ ಇಟ್ಸ್ ವೆರಿ ಪೇನ್ಫುಲ್. ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ಸೆಕೆಂಡ್ಲಿ, the pollution that we have to, all your listeners should know how we are polluting our earth, our ecosystem. ಯಾಕೆಂದರೆ that is the most important thing. If that is healthy, we are healthy. Exactly. So ಏನಾಗುತ್ತೆ ಅಂದರೆ, ಅಲ್ಲಿ as ಕಸ starts to pile up, ಅವರು ಕಾಂಪ್ಯಾಕ್ಟ್ ಮಾಡ್ತಾರೆ. ಓಕೆ. So that they can bring more kasa next day. Okay. Lorry loads go there and dump. So ಕಾಂಪ್ಯಾಕ್ಟ್ ಮಾಡ್ತಾ ಇದ್ರೆ ಆರ್ಗ್ಯಾನಿಕ್ ವೇಸ್ಟ್ ಅಂದರೆ ನಮ್ಮ ಕಿಚನಿಂದ ಬರೋದು, ಆರ್ ಎನಿ ವೆಜಿಟಬಲ್ ಮ್ಯಾಟರ್, ಆರ್ ಪ್ಲಾಂಟ್ ಕಟ್ಟಿಂಗ್, ಎನಿಥಿಂಗ್ ಆರ್ಗ್ಯಾನಿಕ್, ಡ್ರೈ ಲೀವ್ಸ್ ದಟ್ ಫಾಲ್, ಎಲ್ಲ ದೇ ಗೆಟ್ ಕಾಂಪ್ಯಾಕ್ಟೆಡ್ ಇನ್ಸೈಡ್. ಅದು ವೆನ್ ದೇ ಗೆಟ್ ಕಾಂಪ್ಯಾಕ್ಟೆಡ್, there is an anaerobic digestion that happens. It starts to break down with anaerobic bacteria, and that generates methane.